ಪರ್ಫಾರ್ಮೆನ್ಸನ್ನು ನೀವೀಗ ನೋಡ್ತಾ ಇದ್ರಿ. ಸೋಲಾರ್ ಪಂಪ್ ಸೆಟ್ನಲ್ಲಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ನೀರು ಬರುವ ಸಾಮರ್ಥ್ಯ ಎಷ್ಟಿರುತ್ತೆ? ಮಳೆಗಾಲದಲ್ಲಿ ನಮಗೆ ನೀರು ಸಿಗ್ತದೋ ಇಲ್ವೋ ಅಥವಾ ಮೋಡ ಕವಿದ ವಾತಾವರಣದಲ್ಲಿ ನೀರು ಸಿಗುತ್ತೋ ಇಲ್ವೋ ಅಂತ. ಸೋಲಾರ್ ಪ್ಯಾನಲ್ಗಳಿಗಿಂತ ಮೋಟಾರ್ನ ದೂರದಲ್ಲಿ ಹಾಕಿಸ್ಬೋದಾ? ಸೋಲಾರ್ ಪಂಪ್ ಸೆಟ್ ಜೆಟ್ ಅಥವಾ ಸ್ಪ್ರಿಂಕ್ಲರ್ಗಳನ್ನು ಹೊಡೆಯುತ್ತೋ ಇಲ್ವೋ? ಈಗ ಸಮಯ ಬೆಳಗ್ಗೆ 7:30 5 HP ಸೋಲಾರ್ ಪಂಪ್ನ ಪರ್ಫಾರ್ಮೆನ್ಸನ್ನು ನೀವು ನೋಡ್ತಾ ಇದ್ದೀರಿ. 7 ಗಂಟೆ ಸಮಯದಲ್ಲಿ ಸ್ವಲ್ಪ ಕಡಿಮೆ ಅಂತಕ್ಕಂಥ ನೀರು ಬರ್ತದೆ ಹೊರತು ಬರೋದಿಲ್ಲ ಅನ್ನೋಂಗೇನಿಲ್ಲ, ಕಡಿಮೆ ಬರ್ತದೆ. ಈಗ ಸಮಯ ಮಧ್ಯಾಹ್ನ 1 ಗಂಟೆ. ಈಗ 5 HP ಸೋಲಾರ್ ಪಂಪ್ ಸೆಟ್ಟು ನೀರನ್ನು ಎತ್ತುವ ಸಾಮರ್ಥ್ಯವನ್ನು, ಅದರ ಪರ್ಫಾರ್ಮೆನ್ಸನ್ನು ನೀವೀಗ ನೋಡ್ತಾ ಇದ್ದೀರಿ. ಸಮಯ ಸಂಜೆ 4:05. ಇದು ನೀವು ನೋಡ್ತಾ ಇರೋದು 5 HP ಸೋಲಾರ್ ಪಂಪು ಸಂಜೆ 4 ಗಂಟೆಯಲ್ಲಿ ನೀರು ಎತ್ತುವಂತಹ ಸಾಮರ್ಥ್ಯವನ್ನು, ಅದರ ಪರ್ಫಾರ್ಮೆನ್ಸನ್ನು ನೀವೀಗ ನೋಡ್ತಾ ಇದ್ದೀರ. ನೋಡಿ ಸ್ನೇಹಿತರೆ, ಎಲ್ರಿಗೂ ಒಂದು ಡೌಟ್ ಇರ್ತದೆ, ಏನಂದರೆ ಸೋಲಾರಿಂದ ನೀರನ್ನು ಏನೋ ಎತ್ಬೋದು, ಆದರೆ ಸ್ಪ್ರಿಂಕ್ಲರ್ಗಳು ಹೊಡಿತಾವೋ ಇಲ್ವೋ ಅಂತ ಡೌಟು. ಈ ಡೌಟ್ ನನಗೂ ಸಹ ಇತ್ತು. ನಂತರ ಅದರ ಪರ್ಫಾರ್ಮೆನ್ಸ್ ನೋಡಿ ನನಗೆ ಅದೆಲ್ಲ ಕ್ಲಿಯರ್ ಆಯಿತು. ಯಾವುದು ನಾವು ಮಾಮೂಲಿ ಕರೆಂಟ್ ಮೋಟ್ರಲ್ಲಿ ಏನೇನು ಕೆಲಸ ಮಾಡ್ಬೋದೋ ಆ ಕೆಲಸ ಎಲ್ಲವನ್ನು ನಾವು ಸೋಲಾರ್ ಪಂಪ್ ಸೆಟ್ಟಲ್ಲಿ ಮಾಡಬಹುದು. ಉದಾಹರಣೆಗೆ ಇಲ್ಲಿ ನೋಡ್ತಾ ಇದ್ದೀರಿ, ಜೆಟ್ಗಳು ಹೊಡಿತಿದ್ದಾವೆ. ಇವು ಟೋಟ್ಲಿ ಇಲ್ಲಿರ್ತಕ್ಕಂಥದ್ದು 15 ಜೆಟ್ಗಳಿದ್ದಾವೆ. ಟೋಟ್ಲು 15 ಜೆಟ್ಟು, ಇಲ್ಲೊಂದು 4 ಇದ್ದಾವೆ. ಇಲ್ಲೆಲ್ಲ ಸೇರಿ ಟೋಟ್ಲು ಕಂಪ್ಲೀಟ್ ಇಷ್ಟರಲ್ಲಿ 15 ಜೆಟ್ಗಳಿದ್ದಾವೆ. 15 ಜೆಟ್ಗಳು ತಮ್ಮ ಫುಲ್ಲು ಇದಾಗಿ ಲೋಡಾಗಿ ಹೊಡಿತಿದ್ದಾವೆ. ಕಂಪ್ಲೀಟಾಗಿ ಭಾಳ ಚೆನ್ನಾಗಿ ಪೂರ್ತಿ ಕವರ್ ಮಾಡಿ ಹೊಡಿತಿದ್ದಾವೆ. ನಮ್ಮದು ಅಲ್ಲಿ ಸೋಲಾರ್ ಪ್ಯಾನಲ್ ಇದೆಯಲ್ಲ, ಅಲ್ಲಿಂದ ಇಲ್ಲಿಗೆ ಒಂದು 200 ಅಡಿ ದೂರ ಆಗ್ತದೆ. ಇಲ್ಲಿವರೆಗೂ ಸಹ ನಾವು ಸೋಲಾರ್ ಕೇಬಲನ್ನು ತಂದಿದ್ದೀವಿ. ನಂತರದಲ್ಲಿ ನಾವು ಕಪ್ಪು ಪೈಪನ್ನು ಇಳಿಸಿಲ್ಲ, ಅದರ ಬಲವಾಗಿ ನಮ್ಮ ಹತ್ರ ಇದ್ದಂತಹ GA ಪೈಪನ್ನು ಇಳಿಸಿದ್ದೀವಿ. ಎಷ್ಟು ಅಡಿ ಇಳಿಸಿದ್ದೀವಿ ಅಂತ ಅಂದರೆ ಇದು 100 ಅಡಿ ಇಳಿಸಿದ್ದೀವಿ. ನೀರು ಚೆನ್ನಾಗೈತೆ, ಹಾಗಾಗಿ ನಾವು 100 ಅಡಿ ಇಳಿಸ್ಕೊಂಡಿದ್ದೀವಿ. ಇನ್ನು ಕೆಲವರಿಗೆ ಡೌಟ್ ಇರ್ತದೆ, ಏನಪ್ಪ ಅಂತ ಅಂದರೆ ಇದು ಪರ್ಫಾರ್ಮೆನ್ಸಲ್ಲಿ ಮಳೆಗಾಲದಲ್ಲಿ ನಮಗೆ ನೀರು ಸಿಗ್ತದೋ ಇಲ್ವೋ ಅಥವಾ ಮೋಡ ಕವಿದ ವಾತಾವರಣದಲ್ಲಿ ನೀರು ಸಿಗುತ್ತೋ ಇಲ್ವೋ ಅಂತೇಳಿ. ಮಳೆಗಾಲದಲ್ಲಿ ಏನಾಗುತ್ತೆ ಅಂದರೆ ನೀರು ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ಸಿಗದೇ ಇದ್ರೂ ಸಹ ನಾವು ಮನೆ ಬಳಕೆಗೆ ಅಥವಾ ಹೊರಗಡೆ ಹೈನುಗಾರಿಕೆ ಏನೇ ಮಾಡ್ತಾ ಇದ್ರು ನಮಗೆ ನೀರಿಗೆ ಅವಶ್ಯಕತೆಗೆ ಏನು ತೊಂದರೆ ಇರಲ್ಲ. ಮಳೆಗಾಲದಲ್ಲಿ ಯಾಕೆಂದರೆ ಅತಿ ಹೆಚ್ಚು ನೀರು ಬೇಕಾಗಲ್ಲ, ಯಾಕೆಂದರೆ ಹೊಲಗಳಿಗೆ ನೀರು ಹಾಯಿಸೋದೇನಿರಲ್ಲ. ಮಳೆಗಾಲದಲ್ಲೂ ಸಹ ಬಿಸಿಲು ಚೆನ್ನಾಗಿದ್ರೆ ಆಗಲೂ ಸಹ ನಮಗೆ ನೀರು ಯಥೇಚ್ಛವಾಗಿ ಸಿಗುತ್ತೆ. ಆದರೆ ಮಳೆಗಾಲದಲ್ಲಿ ಅತಿ ಹೆಚ್ಚು ನೀರಿನ ಅವಶ್ಯಕತೆ ರೈತರಿಗೂ ಸಹ ಇರಲ್ಲ. ಜೊತೆಗೆ ಮೋಡ ಕವಿದ ವಾತಾವರಣದಲ್ಲಿ ನಾರ್ಮಲ್ ನೀರಂತೂ ಬರ್ತದೆ. ತೀರಾ ಫೋರ್ಸಾಗಿ ಬರದೇ ಇದ್ರೂ ನಾರ್ಮಲ್ ನೀರಂತೂ ನಮಗೆ ಸಿಗ್ತದೆ. ಒಟ್ಟಾರೆ ಸ್ವಲ್ಪ ಪ್ರಮಾಣದಲ್ಲಿ ಬೆಳಕಿದ್ರೆ ಸಾಕು ನಮಗೆ ನೀರು ಸಿಗ್ತದೆ. ಯಾಕಂದರೆ ಇವೆಲ್ಲ ಅಡ್ವಾನ್ಸ್ಡ್ ಸೋಲಾರ್ ಸಿಸ್ಟಮ್ ಆಗಿರೋದ್ರಿಂದ ನಮಗೆ ಉತ್ತಮವಾದಂತಹ ನೀರು ಎಲ್ಲ ಕಾಲದಲ್ಲಿ ಸರ್ವಕಾಲದಲ್ಲಿ ಸಿಗ್ತದೆ. ಮಳೆಗಾಲದಲ್ಲೂ ಸಹ ನಮ್ಮ ಮನೆ ಬಳಕೆಗೆ ಯಾವುದೇ ತೊಂದರೆ ಆಗಲ್ಲ. ಜೊತೆಗೆ ಸಣ್ಣ ಪ್ರಮಾಣದಲ್ಲಿ 1-2 ಜೆಟ್ಟನ್ನು ಕೂಡ ಓಡಿಸ್ಕೋಬೋದು.